ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಗುಲಾಮ್ ನಬಿ ಆಜಾದ್ ತಮ್ಮ ಹೆಸರಲ್ಲೇ ಗುಲಾಮ ಇದೆ ಅಂತ ತುಂಬ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಗಾಂಧಿ ಕುಟುಂಬಕ್ಕೆ ಗುಲಾಮರ ಹಾಗೆ ಸೇವೆ ಸಲ್ಲಿಸಿದವರು. 2022ರಲ್ಲಿ ಜ್ಞಾನೋದಯ ಆಗಿ ನೀವು ಬೇಡ, ನಿಮ್ಮ ಸಾವಾಸನೂ ಬೇಡ ಅಂತ ವಾಪಸ್ ಬಂದವರು. ಹೆಸರಲ್ಲಿ ಗುಲಾಮ್ ಅಂತ ಇಲ್ಲದೇ ಇದ್ದರೂ ಈಗಲೂ ಗಾಂಧಿ ಫ್ಯಾಮಿಲಿಗೆ ಸಾಕು ನಾಯಿಗಿಂತ ಹೆಚ್ಚಿನ ನಿಯತ್ತು ತೋರಿಸೋರು ಭಯಂಕರ ಜನ ಇದ್ದಾರೆ. ಅದು ಬೇರೆ ಪ್ರಶ್ನೆ, ಬೇರೆ ಉತ್ತರ. ಆದರೆ ಗುಲಾಮ್ ನಬಿ ಆಜಾದ್ ಅವರು ಒಂದು ಮಾತು ಆಡಿದ್ದಾರೆ, ಅದು ಒಂದಿಷ್ಟು ಚಿಂತನ ಮಂಥನ ಮಾಡೋಕ್ಕೆ ಶುರು ಮಾಡಿಸಿದೆ. ಅದೇನು ಅಂದರೆ, ಕಾಂಗ್ರೆಸ್ ಪಕ್ಷದ ಪರ್ಮನೆಂಟ್ ಪ್ರಧಾನಿ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿಗೆ ಸಿಕ್ಕಾಪಟ್ಟೆ ಭಯ ಅಂತೆ. ಸೋಲೋ ಭೀತಿಲೇ ದಿನ ದೊಡ್ಡೋದಂತೆ. BJP ಎಲ್ಲೆಲ್ಲಿ ಅಧಿಕಾರ ಇದೆಯಲ್ಲ ಆ ರಾಜ್ಯಗಳಲ್ಲಿ ಅಣ್ಣ ಸ್ಪರ್ಧೆ ಮಾಡೋದಿಲ್ವಂತೆ. ಗುಲಾಮ್ ನಬಿ ಆಜಾದ್ ಬಿಟ್ಟು ಇನ್ಯಾರೇ ಈ ಮಾತನ್ನು ಹೇಳಿದ್ರು ಅಷ್ಟೊಂದು ತೂಕ ಇರ್ತಾ ಇರಲಿಲ್ಲ. ಯಾಕೆಂದರೆ ಗುಲಾಮ್ ನಬಿದು ಹಾಗೂ ಕಾಂಗ್ರೆಸ್ ನಂಟು ಶುರುವಾಗಿದ್ದು ನಿನ್ನೆ ಮೊನ್ನೆ ಅಲ್ಲ. 1973ರಿಂದ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಕೆಲಸ ಶುರು ಮಾಡಿದರು. 2 ವರ್ಷದಲ್ಲಿ ಅವರ ನಿಯತ್ತು ಕಂಡ ಗಾಂಧಿ ಫ್ಯಾಮಿಲಿ ಅವರನ್ನು ಕಾಶ್ಮೀರದ ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡ್ತು. 1980ರಲ್ಲಿ ಹೇಗಾದರೂ ಮಾಡಿ ಇವ್ರನ್ನ ಗೆಲ್ಲಿಸ್ಕೊಂಬರ್ಬೇಕಲ್ಲ ಅಂತ ಗಾಂಧಿ ಫ್ಯಾಮಿಲಿ ಪ್ಲ್ಯಾನ್ ಮಾಡ್ತು. ಮಹಾರಾಷ್ಟ್ರದಿಂದ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಬಂತು. ಅಲ್ಲಿಂದ ಗುಲಾಮನ ವಿಧೇಯತೆ ಡಬಲ್ ಆಯಿತು. 82ರಲ್ಲಿ ಕೇಂದ್ರ ಮಂತ್ರಿ ಕೂಡ ಆದರು. ಗಾಂಧಿ ಫ್ಯಾಮಿಲಿಯ ಕ್ಲೋಸ್ ಸರ್ಕಲ್ ಒಳಗೆ ಬಂದರು. ಆಗಿಂದ ಕೂಡ ಪಾಪ ರಾಹುಲ್ ಗಾಂಧಿನ ತೀಡೋಕೆ ಟ್ರೈ ಮಾಡ್ತಾನೇ ಇದ್ದರು. ಆದರೆ ಸರ್ವಜ್ಞ ರಾಹುಲ್ ಗಾಂಧಿ ಯಾರದ್ದಾದರೂ ಮಾತನ್ನು ಕೇಳಿರೋ ದಾಖಲೆ ಇದೆಯಾ? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನೋದು ರಾಹುಲ್ ಗಾಂಧಿದು ಒಂದು ಆ್ಯಟಿಟ್ಯೂಡು. ಆದರೆ ಸೀನಿಯರ್ ಲೀಡರ್ಸ್ಗೊಂದು ಕಿಮ್ಮತ್ತಿರುತ್ತಲ್ಲ. ಇದು ರಿಪೇರಿ ಆಗಿರೋ ಆಲೂ ಮಿಷಿನ್ ಅಂತ ಗೊತ್ತಾಗಿ ಗುಲಾಮ್ ನಬಿ ಆಜಾದ್ ಏನು ಮಾಡಿದ್ರು? 2 ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬಾಯ್ ಅಂದರು. ಈಗ ರಾಹುಲ್ ಸ್ಪರ್ಧೆ ಬಗ್ಗೆ ಮಾತಾಡಿದ್ದಾರೆ. BJP ಅಧಿಕಾರದಲ್ಲಿ ಇರೋ ಕಡೆ ರಾಹುಲ್ ಗಾಂಧಿಗೆ ನಿಲ್ಲೋಕೆ ಭಯ ಅಂತೆ. ಆದರೆ ಇದನ್ನು ನಾನು ಖಂಡಿತ ಒಪ್ಪೋದಿಲ್ಲ. ಕರ್ನಾಟಕದಲ್ಲಿ ಏನು BJP ಸರ್ಕಾರ ಇದೆಯಾ? ಇರೋದು ಕಾಂಗ್ರೆಸ್ ತಾನೇ. ಇಲ್ಲೇ ನಿಲ್ಬೋದಿತ್ತಲ್ವಾ? ನನಗೊಂದು ಕ್ಷೇತ್ರ ಕೊಡಿ ಅಂತ ಕೇಳಿದ್ದಿದ್ರೆ ಸಿದ್ದು ಆಗಲಿ DKC ಆಗಲಿ ಇಲ್ಲ ಅಂತಿದ್ರ? ಯಾರನ್ನಾರು ಒಬ್ಬರನ್ನ ಬಲಿಕ ಬಕ್ರ ಮಾಡಿ ಜಾಗ ಮಾಡಿಕೊಡ್ತಾಯಿದ್ರು. ಜೊತೆಗೆ ಪ್ರಚಾರಕ್ಕೆ ಬರದೇ ಇರ್ತಿದ್ರ? ಇಡೀ ಕಾಂಗ್ರೆಸ್ ಖಾನ್ದಾನು ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ನಿಂತವ್ರೆ ಅಂತ ಇಲ್ಲೇ ಟೆಂಟ್ ಹಾಕಿ ಕೂತಿರೋದು. ಬಾಕಿ ಅಭ್ಯರ್ಥಿಗಳು ಮುಂಡ ಮುಚ್ಕೊಂಡು ಹೋದರು ಏನಂತೆ, ರಾಹುಲ್ ಗಾಂಧಿ ಗೆಲ್ಲಬೇಕು ಅಂತ ಬರದೇ ಇರ್ತಿದ್ರ? ಬಂದೇ ಬರ್ತಿದ್ರು. ಆದರೆ ರಾಹುಲ್ ಗಾಂಧಿ BJP ಅಧಿಕಾರದಲ್ಲಿ ಇಲ್ಲದೇ ಇರೋ ಕಾಂಗ್ರೆಸ್ ದೊಡ್ಡ ಜಯವನ್ನು ಕಂಡಿರೋ ಕರ್ನಾಟಕದಲ್ಲಿ ಯಾಕೆ ನಿಂತಿಲ್ಲ? ಅಮೇಥಿಯಿಂದ ಕೇರಳಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕನೇ ಮೊದಲು ಸಿಗ್ತಾ ಇತ್ತಲ್ಲ. ಜರ್ನಿ ಟೈಮ್ ಒಂಚೂರು ಉಳಿತಾ ಇತ್ತಲ್ಲ. ಯಾಕೆ ಅಂತ ಹೇಳ್ತೀನಿ. ಇದೇ ಗ್ಯಾಪಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಹಂಗೆ ಒತ್ಬಿಡಿ. ಇನ್ನು ತೆಲಂಗಾಣ BRS ಪಕ್ಷವನ್ನು ಮಣಿಸಿ ಕಾಂಗ್ರೆಸ್ ಗೆದ್ದಿದೆ. ಗದ್ದುಗೆ ಏರಿ ಕುಂತಿದೆ. CM ಆಗಿ ರೇವಂತ್ ರೆಡ್ಡಿ ಇದ್ದಾರೆ. ಅಲ್ಲೇನು BJP ಇದೆಯಾ? ಇಲ್ವಲ್ಲ. ಅಲ್ಲಿ BJP ಬಲಿಷ್ಠ ಅಂತಲೂ ಅನಿಸಲ್ಲ. ಯಾಕೆ ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಮೃತಿ ಇರಾನಿ ಕಂಡು ಓಡ್ ಬಂದು ತೆಲಂಗಾಣದಲ್ಲಿ ನಿಂತಿಲ್ಲ? ಯಾಕೆ ರಾಹುಲ್ ಗಾಂಧಿ ಹೆಣ್ಮಗು ಭಯಕ್ಕೆ ವಯನಾಡ್ ಕಡೆ ಹೋಗಿದ್ದು? ಯಾಕೆ ಅಂತ ಹೇಳ್ತೀನಿ ರೀ. ಗ್ಯಾಪಲ್ಲಿ ಸಬ್ಸ್ಕ್ರೈಬ್ ಬಟನು ಒಂದ್ಸಲ ಒತ್ಬಿಡಿ. ಹಿಮಾಚಲ್ ಪ್ರದೇಶ ಯಾರಪ್ಪ ಇರೋದು? ಕಾಂಗ್ರೆಸ್ ತಾನೇ. ಸುಖವಿಂದರ್ ಸಿಂಗ್ಗೆ ಹೇಳಿದಿದ್ರೆ ಒಂದು ಜಾಗ ಮಾಡಿಕೊಡ್ತಾ ಇರಲಿಲ್ವಾ? ಅಮೇಥಿಯಿಂದ ಹೆಣ್ಮಗು ಭಯಕ್ಕೆ ಓಡಿ ಬಂದ ರಾಹುಲ್ಗೆ ಹಿಮಾಚಲ ಪ್ರದೇಶ, ಕರ್ನಾಟಕ, ತೆಲಂಗಾಣಕ್ಕಿಂತ ಹತ್ತಿರ ಆಗ್ತಿರ್ಲಿಲ್ವಾ? ಯಾಕೆ ಅಮೇಥಿಯಿಂದ ಹೆಣ್ಮಗು ಭಯಕ್ಕೆ ಓಡಿ ಬಂದು ವಯನಾಡಿಗೆ ಹೋಗಿದ್ದು? ಹೇಳ್ತೀನಿ ರೀ. ಸಬ್ಸ್ಕ್ರೈಬ್ ಮಾಡಿದ್ರೆ ಬರೋಣ ಈಗ ಮ್ಯಾಟ್ರಿಗೆ. ಗುಲಾಮ್ ನಬಿ ಆಜಾದ್ ಹೇಳ್ದಂಗೆ BJP ಅಧಿಕಾರ ಇರೋ ಕಡೆ ರಾಹುಲ್ ನಿಲ್ಲಲ್ಲ ಅಂದಿದ್ದು ಸ್ವಲ್ಪ ಅಷ್ಟೇ ಸತ್ಯ. ಆದರೆ ಅಸಲಿ ಕತೆ ಏನು ಅಂದರೆ, ರಾಹುಲ್ಗೆ BJPಗಿಂತ ಭಯ ಅಂದರೆ ಹಿಂದೂಗಳು, ಸನಾತನಿಗಳು, ಹಿಂದೂ ಧರ್ಮ ಪಾಲಕರು. ಪಕ್ಷ ಒಂದೇ ಮ್ಯಾಟರ್ ಆಗಿದ್ದಿದ್ರೆ ಕೇರಳದಲ್ಲಿ ಕಾಂಗ್ರೆಸ್ಸೇ ಇಲ್ಲ. ಕರ್ನಾಟಕ, ತೆಲಂಗಾಣ, ಹಿಮಾಚಲ 3 ಕಡೆ ಇತ್ತಲ್ಲ. ಯಾಕೆ ನಿಂತಿಲ್ಲ ಅಂದರೆ ಹಿಂದೂಗಳ ಭಯ. ವಯನಾಡೇ ಯಾಕೆ ಅಂದರೆ ಅಲ್ಲಿ ಮುಸ್ಲಿಮರ ಓಟ್ ಜಾಸ್ತಿ ಇರೋದಕ್ಕೆ. ಇದನ್ನು ರಾಹುಲ್ ಗಾಂಧಿ ಒಪ್ತಾರೋ ಬಿಡ್ತಾರೋ, ಬಟ್ ವಾಸ್ತವವಂತೂ ಹೌದು. ವಯನಾಡಲ್ಲಿ ಆಲ್ಮೋಸ್ಟ್ 30% ಮುಸ್ಲಿಮರಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಿಂದಿನಿಂದಲೂ ಕೂಡ ಸಾಂಪ್ರದಾಯಿಕ ಮತಗಳನ್ನೇ ನಂಬಿಕೊಂಡು ಬಂದಿದೆ. ಇನ್ನು ಕ್ರಿಶ್ಚಿಯನ್ 22% ವಯನಾಡಲ್ಲಿ ಸಿಗ್ತಾರೆ. ಸೊ
ಈ ಅಲ್ಪ ಸ್ವಲ್ಪ ಸಂಖ್ಯಾತರೇ ರಾಹುಲ್ ಗಾಂಧಿನ ಬಚಾವ್ ಮಾಡ್ತಾ ಇರೋದು. ಜೊತೆಗೆ ಜಾತ್ಯತೀತ ಹಿಂದೂಗಳ ಓಟು ಕಾಂಗ್ರೆಸ್ಸಿಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ರಾಹುಲ್ ಗಾಂಧಿಗಿದೆ. ಹಾಗೆ ನೋಡಿದರೆ ವಯನಾಡಲ್ಲಿ 50% ಹಿಂದೂಗಳೇ ಇದ್ದರೂ ಕೂಡ ತಿರ್ಪೇಶೋಕಿ ತೋರಿಸೋ ಸೆಕ್ಯುಲರ್ ಹಿಂದೂಗಳಿಂದ ರಾಹುಲ್ ಗಾಂಧಿ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಹಿಂದೂಗಳು ಅಯೋಧ್ಯ ಶ್ರೀರಾಮನ ವಿಚಾರಕ್ಕೆ ಒಂದಾದರೂ ಕೂಡ ರಾಹುಲ್ ಬಾಬಾ ಅಲ್ಲಾಡೋದು ಪಕ್ಕ. ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಮ ಮಂದಿರ ಲೋಕಾರ್ಪಣೆಗೆ ಆಹ್ವಾನ ಇತ್ತು, ಯಾರೇ ಅನ್ನಲಿಲ್ಲ. ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬರು ಹೋಗಲೇ ಇಲ್ಲ. ಭಕ್ತಿ ಗೌರವ ಎಲ್ಲರೂ ತೋರಿಸಲೇಬೇಕು ಅಂತ ಅಲ್ಲ, ಆದರೆ ಅವಮಾನ ಮಾಡೋದು ಯಾಕೆ? ರಾಮ ಎಲ್ಲರಿಗೂ ಬೇಕು ತಾನೆ. ಅದು ಮೋದಿ ಪ್ರೋಗ್ರಾಮು ಅಂತ ಕರೆದ್ರೆ ಮೋದಿ ಎಲ್ಲರ ಪ್ರಧಾನಿ, ಹಿಂದೂಗಳಿಗೆ ಸಮಸ್ಯೆ ಇಲ್ಲ ಮೋದಿ ಪೂಜೆ ಮಾಡಿದ್ರೆ, ನಿಮಗೇನು ಅಂತ. ಒಂದು ವೇಳೆ ರಾಹುಲ್ ಗಾಂಧಿ ಏನಾದರೂ ಮೋದಿ ಜಾಗದಲ್ಲಿದ್ದಿದ್ರೆ ರಾಹುಲ್ ಗಾಂಧಿ ಪೂಜೆ ಮಾಡೋ ಅವಕಾಶ ಸಿಗ್ತಾ ಇತ್ತು. ರಾಮನ ಪೂಜೆ ಮಾಡೋಕ್ಕೆಲ್ಲ ಯೋಗ ಬೇಕಾಗುತ್ತೆ, ಅದು ತುಂಬ ಜನ್ಮದ ಪುಣ್ಯದ ಫಲ, ಅದೆಲ್ಲ ನಿಮಗಿಲ್ಲ ಬಿಡಿ. ಹೀಗಾಗಿ ಗುಲಾಮ್ ನಬಿ ಆಜಾದ್ ಹೇಳಿದ್ದು ನನಗೇನೋ ಸರಿ ಅನ್ನಿಸ್ಲಿಲ್ಲ. ರಾಹುಲ್ ಗಾಂಧಿಗೆ BJP ಭಯ ಮಾತ್ರವಲ್ಲ, ಮೋದಿ ಭಯ ಮಾತ್ರ ಅಲ್ಲ, ಹಿಂದೂಗಳ ಭಯ ಇರೋದಕ್ಕೇನೆ ಅಲ್ಪಸಂಖ್ಯಾತ ಬಾಂಧವರು ಹೆಚ್ಚಾಗಿರೋ ವಯನಾಡಿಗೆ ಓಡಿದ್ದು. ಇಲ್ಲಾಂದರೆ ಎಲ್ಲಿಯ ಉತ್ತರ ಪ್ರದೇಶ, ಎಲ್ಲಿಯ ಕೇರಳ, ಎಲ್ಲಿಯ ಅಮೇಥಿ, ಎಲ್ಲಿಯ ವಯನಾಡು? ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. TV ವಿಕ್ರಮದ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಮಸ್ಕಾರ, ಮತ್ತೆ ಸಿಗೋಣ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.